ಮೊದಲನೇದಾಗಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಮತ್ತು ನನ್ನ ವಿಡಿಯೋಗಳು ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ದಿನ ನಾವು TETಯಲ್ಲಿ 90 ಅಂಕಗಳು ಗಳಿಸುವುದು ಹೇಗೆ, ಅಂದರೆ ಜಸ್ಟ್ ಎಲಿಜಿಬಲ್ ಆಗೋದು ಯಾವ ರೀತಿ. ಯಾಕಂದರೆ ಎಲ್ಲರದ್ದು ಬರೆದಾಗೊಮ್ಮೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಲ್ಲಿ ಹೋಗ್ತಾ ಇರುತ್ತೆ. ಇದು 90ಕ್ಕಿಂತ ಹೆಚ್ಚು ಮಾಡುವ ವಿದ್ಯಾರ್ಥಿಗಳಿಗೆ ಬಿಟ್ಟು, ಅಂದರೆ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಲ್ಲಿ ಹೋಗ್ತಿರ್ತದಲ್ಲ, ಅವರಿಗೆ ಯೂಸ್ ಆಗ್ತದೆ ಇದು ವಿಡಿಯೋ. ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಜಸ್ಟ್ ಎಲಿಜಿಬಲ್ ಆಗೋಕ್ಕೆ ಸುಲಭ ಆಗ್ತದೆ ಅನ್ನೋದನ್ನು ನೋಡೋಣ. ಏನಪ್ಪ ಅಂದರೆ ಇಲ್ಲಿ 4 ಸಬ್ಜೆಕ್ಟ್ ಇರ್ತಾವೆ. TETಯಲ್ಲಿ 150 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ 90 ಮಾರ್ಕ್ಸ್ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀವಿ. ಮತ್ತು ಕೆಟಗರಿಯಲ್ಲಿದ್ದರೆ ಅದು 82, 83 ಇರುತ್ತೆ. ಟೋಟಲ್ ಓವರಾಲ್ ಆಗಿ GM ಅವರಿಗೆ 90 ಮಾರ್ಕ್ಸ್ ತೊಗೊಂಡ್ರೆ 90 ಅಂಕಗಳು ತೊಗೊಂಡ್ರೆ ಎಲಿಜಿಬಲ್ ಆಗ್ತೀವಿ. ಮೊದಲನೇ ಸಬ್ಜೆಕ್ಟ್ ಬಂದುಬಿಟ್ಟು ಸಾಮಾನ್ಯ ಕನ್ನಡಕ್ಕೆ 30 ಪ್ರಶ್ನೆಗಳಿರ್ತವೆ. ಅದರಲ್ಲಿ ನಾವೇನು ಮಾಡೋಣಪ್ಪ ಅಂದ್ರೆ, ನಮಗೆ ಬರುವಂತಹ ಸುಲಭ ಟಾಪಿಕ್ಗಳನ್ನು ನಾವು ತೆಗೆದುಕೊಂಡು ಓದಿ ಕನ್ನಡ ಗ್ರಾಮರನ್ನು ನೋಡ್ಕೊಳ್ಳೋದು, ಅದೆಲ್ಲ ನೋಡ್ಕೊಂಡ್ಮೇಲೆ ನಾವು ಎಷ್ಟಪ್ಪ ಅಂದರೆ 30ಕ್ಕೆ 20 ಮಾರ್ಕ್ಸ್ ತೊಗೊಂಡ್ರೆ ಸಾಕು ಎಲಿಜಿಬಲ್ ಆಗೋಕ್ಕೆ, ಜಸ್ಟ್ ಎಲಿಜಿಬಲ್ ಆಗೋಕ್ಕೆ. ಏನಂದರೆ ಕನ್ನಡ ಗ್ರಾಮರ್ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ ವ್ಯಾಕರಣವನ್ನು ನಾವು ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ನಾವು 30 ಅಂಕ ಪ್ರಶ್ನೆಗಳಿಗೆ 20 ಅಂಕಗಳನ್ನು ತಗೊಳ್ಳಿಕ್ಕೆ ಬಹಳ ಈಸಿ ಆಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನೆಕ್ಸ್ಟ್ ಮುಂದೆ ಹೋಗ್ಬಿಟ್ಟು ಸಾಮಾನ್ಯ ಕನ್ನಡ 30 ಅಂಕಗಳ ಪ್ರಶ್ನೆಗಳಿರ್ತವೆ. ಅದರಲ್ಲಿ ನಮ್ಗೆ ಇಂಗ್ಲೀಷ್ ಭಾಳ ಟಫ್ ಆಗುತ್ತೆ. ಅದರಲ್ಲಿ ನಮ್ಗೆ ಹೆಚ್ಚು ಮಾರ್ಕ್ಸ್ ತೊಗೊಳಕ್ಕೆ ಆಗವಲ್ತು. ಅಲ್ಲಿನೇ ನಮ್ಮ ಮಾರ್ಕ್ಸ್ ಹೋಗಿ ನಾನು 1 ಮಾರ್ಕ್ಸು 2 ಮಾರ್ಕ್ಸಲ್ಲಿ ನಾನು TETಯನ್ನು ಎಲಿಜಿಬಲ್ ಆಗೋಕ್ಕೆ ಆಗ್ತಾಯಿಲ್ಲ ಅನ್ನೋರು ಏನು ಮಾಡಬೇಕಪ್ಪ ಅಂದರೆ, 6ರಿಂದ 10ನೇ ತರಗತಿಯ ಇಂಗ್ಲೀಷ್ ಪಠ್ಯಪುಸ್ತಕವನ್ನು ತೆಗೆದುಕೊಂಡು ಅದರಲ್ಲಿನ ಹಿಂದೆ ಕೊಟ್ಟಿರುವ ಆ ಪಾಠದ ಹಿಂದೆ ಒಂದು ಸ್ವಲ್ಪ ಗ್ರಾಮರ್ ಪಾರ್ಟ್ ಇರುತ್ತೆ. ಅದನ್ನು ತೊಗೊಂಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ಅಟ್ಲೀಸ್ಟ್ 30ಕ್ಕೆ ಒಂದು 15 ಮಾರ್ಕ್ಸರೇ ನಾವು ತೊಗೋಬೋದು, ಈಸಿಯಾಗಿ ತೊಗೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದರಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನನೂ 30 ಅಂಕಗಳ ಪ್ರಶ್ನೆಗಳಿರ್ತವೆ. ಇದು ಏನಪ್ಪ ಅಂದರೆ ನಾವು BEdಲ್ಲಿ ಒಂದು ಸ್ವಲ್ಪ ಕಲ್ತಿರ್ತೀವಿ 2 ವರ್ಷಗಳ ಕಾಲ, ಸ್ವಲ್ಪ ಈಸಿ ಆಗ್ತದೆ ಅಂದ್ಕೊಂಡಿದ್ದೀನಿ. ಮತ್ತು ಒಂದು ಪುಸ್ತಕವನ್ನು ತೊಗೊಂಡ್ಕೊಂಡು ನಾವು ಅದರಲ್ಲಿ ಹಲವಾರು ಟಾಪಿಕ್ ಇರ್ತವೆ. ಅದರಲ್ಲಿ ನಾವು ಈಸಿ ಇರುವಂಥ ಟಾಪಿಕನ್ನು ಆಯ್ಕೆ ಮಾಡ್ಕೊಂಡು ಏನು ಮಾಡೋದು, ಅದನ್ನು ಈಸಿ ಇದ್ದಂತನೇ ರಿಪೀಟ್ ಮಾಡೋದು. 30ಕ್ಕೆ 18 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ನಾವು ಎಲಿಜಿಬಲ್ ಆಗ್ತೇವೆ. ಇದಕ್ಕೆ ಒಂದು ಪುಸ್ತಕ ಹೇಳ್ತೀನಿ ಮತ್ತು ಯಾವ ರೀತಿ ನೋಟ್ಸ್ ಮಾಡ್ಬೇಕು ಅನ್ನೋದನ್ನು ನೋಡೋಣ ಈ ದಿನ. ಬುಕ್ಸ್ ಓದಿ ಮತ್ತು ಬೇರೆ ಕಡೆ ನೋಟ್ಸ್ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ. ಯಾವ ಬುಕ್ ಓದ್ತಿರ್ತೀವಲ್ಲ ಅದರಲ್ಲೇ ಮೇನ್ ಪಾಯಿಂಟನ್ನು, ಇಂಪಾರ್ಟೆಂಟ್ ಇರುತ್ತಲ್ಲ ಅದು ಪಾಯಿಂಟನ್ನು ಒಂದು ಸ್ವಲ್ಪ ಮಾರ್ಕ್ ಮಾಡ್ಕೊಳ್ಳೋದು. ಮತ್ತು ಇನ್ನೊಮ್ಮೆ ರಿವಿಷನ್ ಮಾಡುವಾಗ ಬಹಳ ಈಸಿ ಆಗ್ತದೆ. ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಮುಂದೆ. ಯಾವ ಬುಕ್ಕನ್ನು ಓದಿದ್ದೆ ನಾನು, ಯಾವ ಬುಕ್ಕಿಂದ ನನಗೆ ಮಾರ್ಕ್ಸ್ಗಳನ್ನು ಬಂದು, ಮತ್ತು ಅದರಿಂದ ನಾನು TET ನಾನು 1 ಮಾರ್ಕ್ಸಲ್ಲಿ ಹೋಗಿತ್ತು. ನಾನು TET ಬರೆದಾಗ ಫಸ್ಟ್ ಟೈಮ್ ಬರೆದಾಗ, ನೆಕ್ಸ್ಟ್ ಟೈಮ್ ಬರೆದಾಗ ಮತ್ತು ನಾನು ಎಲಿಜಿಬಲ್ ಆದೆ. ಅದರಿಂದ ಮುಂದೆ ಹೋಗಿ ನಾನು CET ಬರೋಕ್ಕೆ ಯೂಸ್ ಆಯಿತು. ಜಸ್ಟ್ ಎಲಿಜಿಬಲ್ ಆಗಿದ್ದೆ ನಾನು, ಅದರಿಂದ ನಾನು CET ಬರೆದೆ. ಆ CET GPSTR ನಂದು ಕ್ಲಿಯರ್ ಆಯಿತು. ಅದಕ್ಕೆ ಹೇಳ್ತಿರೋದು, ಫಸ್ಟ್ ಎಲಿಜಿಬಲ್ ಆಗೋದನ್ನು ನೋಡೋದು, ಫಸ್ಟ್ ಪ್ರಯತ್ನ ಪಡುವುದು. ಮತ್ತು ಇನ್ನೊಮ್ಮೆ TET ಬರೆದಾಗ ನಾವು ಹೆಚ್ಚು ಅಂಕಗಳನ್ನು ತೊಗೊಳ್ಳೋಕೆ ಪ್ರಯತ್ನ ಮಾಡುವುದು. ಈಗ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಯಾವ ಪುಸ್ತಕವನ್ನು ಮತ್ತು ಯಾವ ರೀತಿ ನೋಟ್ಸ್ ಮಾಡೋದನ್ನು ನೋಡೋಣ. ಶಿಶು ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ TB ಮಂಜುನಾಥ್ ಪುಸ್ತಕನ ನಾನು ಓದಿದ್ದೆ. ಮತ್ತು ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಓದ್ಕೋಬಹುದು, ಓದಿ ನೋಟ್ಸ್ ಮಾಡ್ಬೋದು. ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಈ ಎಲ್ಲ ವಿಷಯಗಳು ಬರ್ತಾವೆ. ಇದರಲ್ಲಿ ನಾವು ಯಾವ್ದು ನಮಗೆ ಈಸಿ ಅನ್ನಿಸ್ತದೆ ಮತ್ತು ನಮ್ಗೆ ಓದುವಕ್ಕೆ ಇಂಟ್ರೆಸ್ಟ್ ಯಾವ ಸಬ್ಜೆಕ್ಟ್ ಇದರಲ್ಲಿ ಯಾವ ಟಾಪಿಕ್ ಆಗುತ್ತೋ ಅದನ್ನು ಒಂದು ಕಡೆ ಚೆನ್ನಾಗಿ ಓದಿ ಆ ಬುಕ್ಕಲ್ಲೇ ನೋಟ್ಸ್ ಮಾಡಿ ಓಡುವುದು. ಮತ್ತು ಬೇರೆ ಕಡೆ ಬರೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಸುಮ್ಮನೆ. ಈ ಶೈಕ್ಷಣಿಕ ಮನೋವಿಜ್ಞಾನ ಎಂಬ ಶಬ್ದದ ಅರ್ಥವನ್ನು ನಾವು ಓದ್ಕೋತಾ ಹೋದಾಗ ಈ ರೀತಿ ಮಾರ್ಕ್ ಮಾಡ್ಕೋತ ಹೋಗೋದ್ರಿಂದ ನಮಗೆ ಇನ್ನೊಮ್ಮೆ ಓದುವಾಗ, ರಿವಿಷನ್ ಮಾಡುವಾಗ ಈಸಿಯಾಗಿ ನಾವು ಜಲ್ದಿ, ಅಂದರೆ ಟೈಮ್ ವೇಸ್ಟ್ ಆಗೋದಿಲ್ಲ. ಸ್ವಲ್ಪ ಸಮಯದಲ್ಲೇ ಮುಗಿಸ್ಬೋದು ಓದಿ ಇನ್ನೊಮ್ಮೆ ರಿಪೀಟ್ ಮಾಡುವಾಗ. ಈ ಮನೋವಿಜ್ಞಾನದ ಪಂಥಗಳು ಅಥವಾ ವಾದಗಳು ಅಂತ ಹೇಳಿ ಬರ್ತವೆ. ಅದರಲ್ಲಿ ಆ ಪಂಥವನ್ನು, ಅಂದರೆ ಎಕ್ಸಾಂಪಲ್
ಒಂದನೇದು ರಚನಾವಾದ ಅಂಥೇಳಿ, ಅದನ್ನು ಯಾರು ಮಂಡನೆ ಮಾಡಿದರು ಅಂಥೇಳಿ ಅದನ್ನಷ್ಟು ಮಾರ್ಕ್ ಮಾಡ್ಕೊಳ್ಳೋದು, ಮತ್ತು ಅದರ ಅರ್ಥ, ಅದರ ವ್ಯಾಖ್ಯೆ ಏನು ಅದಿಷ್ಟು ಓದ್ಕೊಂಡು ಮಾರ್ಕ್ ಮಾಡ್ಕೋದ್ರಿಂದ ಮುಂದಿನ ಸಲ ಓದುವಾಗ ಬಹಳ ಈಸಿ ಆಗುತ್ತೆ. ಒಂದು ಟಾಪಿಕ್ ಆದಮೇಲೆ ಹಿಂದೆ ಅದರ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಮತ್ತು ಹಿಂದೆ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಸಹ ಕೊಟ್ಟಿರ್ತಾರೆ. ಇದನ್ನು ಬಿಡಿಸೋದ್ರಿಂದ ನಿಮ್ಗೆ ಯಾವ ರೀತಿ ಪ್ರಶ್ನೆಗಳನ್ನು ಬರ್ತಾವೆ ಅನ್ನೋದು ಒಂದು ಸ್ವಲ್ಪ ಐಡಿಯಾ ಸಿಗುತ್ತೆ. ಇದರಿಂದ ಬಹಳ ಉಪಯೋಗ ಆಗ್ತದೆ ನಿಮ್ಗೆ. ಈ ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ಓದಿದ ನೆನಪುಳಂಗಿಲ್ಲ, ಪ್ರಶ್ನೆ ಬೇರೆ ಟೈಪ್ ಬರ್ತಾವೆ ಅಂಥೇಳಿ ಏನು ತಲೆ ಕೆಡಿಸ್ಕೋಬಾರ್ದು. ಏನು ಮಾಡಬೇಕು, ಒಂದಲ್ಲ ಮತ್ತು ಎರಡಲ್ಲ, ಒಂದು 5-6 ಪತ್ರಿಕೆಗಳನ್ನು ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋದ್ರಿಂದ ಒಂದು ಸ್ವಲ್ಪ ಅರ್ಥ ಆಗ್ತದೆ. ಈ ಶೈಕ್ಷಣಿಕ ಮನೋವಿಜ್ಞಾನವನ್ನು ಯಾಕೆ ಚೆನ್ನಾಗಿ ಓದಬೇಕಂದ್ರೆ, ನಾವು ಮುಂದೆ TET ಆದಮೇಲೆ CETಯಲ್ಲಿ 60 ಮಾರ್ಕ್ಸಿಗೆ ನಮ್ಮ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೊಳ್ಳೋದ್ರಿಂದ ನಾವು CETಯಲ್ಲಿ ಪಾಸ್ ಆಗ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಸೈಕಾಲಜಿಯನ್ನು ಒಂದು ಒಳ್ಳೆಯ ಪುಸ್ತಕವನ್ನು ತೆಗೆದುಕೊಂಡು ಈ ರೀತಿ ನೋಟ್ಸನ್ನು ಮಾಡಿ ಪಾಯಿಂಟ್ಸ್ ಮಾಡೋದು ಆಗ್ಲಿಕ್ಕಪ್ಪ ಅಂದರೂ ಈ ಬುಕ್ಕಲ್ಲಿ ಹೀಗೆಲ್ಲ ಮಾರ್ಕ್ ಮಾಡಿಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಒಂದಲ್ಲ ಎರಡಲ್ಲ 3-4 ಸಲ ಓದೋದ್ರಿಂದ ನಿಮಗೆ ನೆನಪುಳಿತದೆ. ಬಹಳ ಉಪಯುಕ್ತವಾದ ಟಾಪಿಕ್ ಇದು, ಬುದ್ಧಿಶಕ್ತಿ ಸಿದ್ಧಾಂತ. ಈ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಯಾರು ಮಂಡನೆ ಮಾಡಿದರು, ಅದು ಯಾವ ರೀತಿ, ಏಕಘಟಕ ಏನು, ದ್ವಿಘಟಕ, ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಮತ್ತು ಇವು ಎಲ್ಲ ಸಿದ್ಧಾಂತಗಳನ್ನು ನೆನ್ಪಿಡಬೇಕು. ದ್ವಿಕಾರ ಸಿದ್ಧಾಂತ, ಸಮೂಹಕಾರ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಯಾರು, ಬುದ್ಧಿಶಕ್ತಿ ಸಂರಚನಾ ಮಾದರಿ ಸಿದ್ಧಾಂತವನ್ನು ಮಂಡನೆ ಮಾಡಿದವರು ಯಾರು ಅನ್ನೋದನ್ನು, ಇದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನು ಬರ್ತವೆ. ಈ ರೀತಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ನಾವು TETಯಲ್ಲಿ 30 ಅಂಕಗಳಿಗೆ ಪ್ರಶ್ನೆಗಳಿರ್ತವೆ. ಅಟ್ಲೀಸ್ಟ್ ನಾವು ಒಂದು 18 ಅಂಕಗಳನ್ನು ತೊಗೊಂಡ್ರು ಸಾಕು ಎಲಿಜಿಬಲ್ ಆಗೋಕ್ಕೆ ಈಸಿ ಆಗ್ತದೆ ನಮಗೆ. ಮುಂದೆ ಬಂದುಬಿಟ್ಟು ನಮ್ಮ ಸಮಾಜ ವಿಜ್ಞಾನ ಸಬ್ಜೆಕ್ಟ್, ನನ್ನ ವಿಷಯ ಬಂದುಬಿಟ್ಟು ಸಮಾಜ ವಿಜ್ಞಾನ. ಅದಕ್ಕೆ ಮತ್ತು ಅದೇ ರೀತಿ ವಿಜ್ಞಾನ ಮತ್ತು ಗಣಿತ ಮತ್ತು ಇಂಗ್ಲೀಷಕ್ಕೂ ಇದನ್ನು ಅನ್ವಯ ಮಾಡ್ಕೋಬಹುದು. ನಮ್ಮ ಸಮಾಜ ವಿಜ್ಞಾನ ಅಂದರೆ 60 ಪ್ರಶ್ನೆಗಳಿರ್ತವೆ. ಅದರಲ್ಲಿ ನಾವು ಜಸ್ಟ್ 37 ಅಂಕಗಳನ್ನು ತೆಗೆದುಕೊಂಡ್ರೆ ಸಾಕು, ಈ TETಯಲ್ಲಿ ಎಲಿಜಿಬಲ್ ಆಗ್ಬಹುದು ನಾವು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಸಮಾಜ ವಿಜ್ಞಾನ ಅಂದ್ರೆ ಯಾವ ಪುಸ್ತಕಗಳನ್ನು ಓದಬೇಕಪ್ಪ ಅಂದ್ರೆ, ಏನಿಲ್ಲ, ಗೌರ್ಮೆಂಟ್ ಪುಸ್ತಕಗಳಿರ್ತಾವಲ್ಲ 6, 7, 8, 9, 10ನೇ ತರಗತಿ ನಿಮ್ಮ ಹತ್ರ ಇದ್ದರೆ ಮತ್ತು ಆದರೆ 11 ಮತ್ತು 12ನೇ ತರಗತಿಯ ಪುಸ್ತಕಗಳನ್ನು ಓದ್ಕೋಬಹುದು. ಮೊದಲು ಫಸ್ಟ್ ನೀವು ಗೌರ್ಮೆಂಟ್ ಪುಸ್ತಕಗಳನ್ನು 6ರಿಂದ 10ನೇ ತರಗತಿಯ ಭಾಗ 1, ಭಾಗ 2 ಪುಸ್ತಕಗಳನ್ನು ಓದಿದರೆ ಈ TETಯಲ್ಲಿ 60 ಅಂಕಗಳಿಗೆ 45ಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು ಗಳಿಸ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಜಸ್ಟ್ ಎಲಿಜಿಬಲ್ ಆಗಬೇಕು, ನಂದು 1 ಮಾರ್ಕ್ಸಲ್ಲಿ ಹೋಗ್ತಾಯಿದೆ, 2 ಮಾರ್ಕ್ಸಲ್ಲಿ ಹೋಗ್ತಾಯಿದೆ ಅನ್ನೋರು ಈ 37 ಅಂಕಗಳನ್ನು ಟಾರ್ಗೆಟ್ ಇಟ್ಟು ಓದ್ರಿ. ಮತ್ತು ಈಸಿ ಟಾಪಿಕನ್ನು ತೊಗೊಂಡು ಆಯ್ಕೆ ಮಾಡಿ, ಈ ಗೌರ್ಮೆಂಟ್ ಪುಸ್ತಕಗಳದಾವಲ್ಲ ರಿಪೀಟಾಗಿ ಓದ್ರಿ. ಮತ್ತು ಇದೇ ರೀತಿ ನಿಮಗೆ ನೋಟ್ಸ್ ಮಾಡೋದು ಆಗ್ಲಿಕ್ಕಪ್ಪ ಅಂದ್ರೆ ಆ ಬುಕ್ಕಲ್ಲಿನೇ ನೀವು ಮಾರ್ಕ್ ಮಾಡ್ಕೋತಾ ಹೋಗ್ರಿ, ಅಂದರೆ ಈಸಿ ಆಗುತ್ತೆ ನಿಮಗೆ. ಒಂದಲ್ಲ ಎರಡಲ್ಲ, ಒಂದು 4-5 ಸಲ ಈ ಪುಸ್ತಕಗಳನ್ನು ರಿಪೀಟಾಗಿ ಓದೋದ್ರಿಂದ ನಿಮಗೆ ಯಾವ ಬುಕ್ಕಲ್ಲಿ ಯಾವ ಪೇಜಲ್ಲಿ ಈ ಆನ್ಸರ್ ಇದೆ, ಈ ಕ್ವಶನ್ ಬಂದಿತ್ತು ಅಂಥೇಳಿ ನೆನಪಿಗೆ ಬರ್ತದ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನಗೂ ಈ ರೀತಿಯೇ ಆಗಿತ್ತು ನೋಡಿ. ಸಮಾಜ ವಿಜ್ಞಾನಕ್ಕೆ 6ರಿಂದ 7ನೇ ತರಗತಿಯ ಗೌರ್ಮೆಂಟ್ ಪುಸ್ತಕಗಳನ್ನು ಓದಿದರೆ ಸಾಕು. ಈ ಸರ್ಕಾರಿ ಪುಸ್ತಕಗಳೇ ನಮ್ಮ TETಗೆ ಭಾಳ ಹೆಲ್ಪ್ ಆಗ್ತದೆ. ಇದನ್ನು ಬುಕ್ಕಲ್ಲಿ ಮಾರ್ಕ್ ಮಾಡ್ಕೋತಾ ಓದ್ರಿ, ಭಾಳ ಈಸಿ ಆಗುತ್ತೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಬುಕ್ ಬಿಟ್ಟು ಮತ್ತು ಬೇರೆ ಕ್ವಶನ್ ಹೊರಗಡೆ ಬರೋದೇ ಇಲ್ಲ TETಗೆ. ಇದರಲ್ಲಿ ನಾವು 37 ಅಲ್ಲ 45ಕ್ಕಿಂತ ಹೆಚ್ಚು ಅಂಕಗಳನ್ನು ನಾವು ಗಳಿಸ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈ ಪುಸ್ತಕಗಳನ್ನು ರಿಪೀಟಾಗಿ ಓದ್ರಿ. ಈ ಸಲ ಈ ಟ್ರಿಕ್ಕನ್ನು ಯೂಸ್ ಮಾಡಿ ನೋಡಿರಿ. ಈ ಸಲ TET ಬರೆಯೋರು 1 ಮಾರ್ಕ್ಸಲ್ಲಿ ನಂದು ಹೋಗ್ತಾಯಿದೆ, 2 ಮಾರ್ಕ್ಸಲ್ಲಿ ಹೋಗ್ತಾಯಿದೆ ಅನ್ನೋರು ಈ ಟ್ರಿಕ್ಕನ್ನು ಯೂಸ್ ಮಾಡಿ ನೋಡೋಣ ಈ ಸಲ ಆದರೂ ಆಗ್ಬೋದು. ನನಗೆ ಆದ ಅನುಭವನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೇನೆ. ಈ ಪುಸ್ತಕಗಳು ಓದೋದ್ರಿಂದ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.